ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಗಲಮುಖಿ. ಗುಡ್ ಈವ್ನಿಂಗ್. ಎಲ್ಲ ಏನು ಮಾಡ್ತಾಯಿದ್ದೀರಾ? ಕಾಫಿ ಆಯಿತಾ ಎಲ್ಲರದು? ಇವತ್ತು ಏನು ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ. ನಿನ್ನೆ ಯಾರ್ಯಾರ ಮನೇಲಿ ಏನೇನು ಬಂತು, ಬೆಳ್ಳಿ ಬಂತ, ಚಿನ್ನ ಬಂತ, ಅಥವಾ ಬೇರೆ ಏನಾದ್ರು ದವಸ ಧಾನ್ಯ ಬಂತ, ಯಾರು ಮೆಸೇಜ್ ಹಾಕಿಲ್ಲ. ಇರಲಿ, ಅವ್ರವ್ರ ಇಷ್ಟ. ದಯವಿಟ್ಟು ಮೆಸೇಜ್ ಹಾಕಿ ಏನಾದ್ರೂ. ನಿಮ್ಮ ಮನೆಯಲ್ಲಿ ಯಾರೋ ತುಂಬ ಡಿಪ್ರೆಷನಲ್ಲಿದ್ದಾರೆ. ನೀವೇ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ಹುಷಾರು ತಪ್ಬೋದು. ಜೋಪಾನ. ಡಿಪ್ರೆಷನ್ಗೆ ಹೋಗಬೇಡಿ. ಲೈಫಲ್ಲಿ ಎಲ್ಲ ಕೆಟ್ಟದ್ದು ಒಳ್ಳೆಯದು ಎಲ್ಲ ನಡೀತಾ ಇರುತ್ತೆ. ನಾವು ಧೈರ್ಯ ತಗೊಂಡು ನಾವು ಆರೋಗ್ಯವಾಗಿರಬೇಕು. ಹುಷಾರು ತಪ್ಪಿದರೆ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಬನ್ನಿ. 9ನೇ ನಂಬರು ಕೇತು ನಂಬರು, ಅದರಿಂದ ಸ್ವಲ್ಪ ನೋಡಿಕೊಂಡು ಹೋಗ್ಬಿಟ್ಟು ಬನ್ನಿ. ಆದರೆ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ. ಏನ್ರಿ ದುಡ್ಡು ಸಂಪಾದನೆ ಮಾಡಿಬಿಟ್ಟಿದ್ದೀರಾ ಚೆನ್ನಾಗಿ. ನೋಡಿ, ಇಲ್ಲಿ ಯೆಲ್ಲೋ ಕಲರು ಹಿಂದ್ಗಡೆ ಯೆಲ್ಲೋ ಕಲರ್ ಇದೆ, ಅಂದರೆ ಗುರುಗಳ ಆಶೀರ್ವಾದ ತುಂಬ ಇದೆ. ಆಮೇಲೆ ನಿಮಗೆ ಯಾವುದೋ ದುಡ್ಡು ಬರುತ್ತೆ, ಅಥವಾ ನೀವು ಚೆನ್ನಾಗಿ ಸಂಪಾದನೆ ಮಾಡಿರ್ತೀರ ದುಡ್ಡನ್ನ. ವೆರಿ ಗುಡ್. ಸಂಪಾದನೆ ಮಾಡಿರ್ತೀರ ಅಥವಾ ಕೂಡಿಟ್ಟಿರ್ತೀರ, ಎಲ್ಲ ಮಾಡಿರ್ತೀರ, ಚೆನ್ನಾಗಿರ್ತೀರ. ಏನು ಯೋಚನೆ ಮಾಡಬೇಡಿ. ಆದರೆ ಡಿಪ್ರೆಷನ್ಗೆಲ್ಲ ಹೋಗಬೇಡಿ, ಯಾರೇ ಏನೇ ಅಂದಿದ್ರು. ಆಯಿತಾ? ಇಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದು ಜೋಪಾನವಾಗಿರಿ. ಏನಾದ್ರು ದೃಷ್ಟಿ ಹಾಕ್ಬೋದು ಅಥವಾ ಇನ್ನೇನಾದ್ರು ಮಾಡ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಹೇಗಿದ್ದೀರಾ, ನಿಮ್ಮ ಲೈಫ್ ಹೇಗಿದೆ, ನೀವೆಲ್ಲೆಲ್ಲಿ ಹೋಗ್ತೀರಾ, ನೀವೇನೇನು ಹಾಕೋತೀರಾ, ಯಾವುದ್ರಲ್ಲಿ ಓಡಾಡ್ತೀರಾ, ನಿಮ್ಮ ಮಕ್ಕಳು ಹೆಂಗಿದ್ದಾರೆ, ಅವ್ರೇನೇನು ಮಾಡ್ತಾರೆ, ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ದಯವಿಟ್ಟು ಹೊರಗಡೆ ಅವ್ರಿಗೆ ಯಾರಿಗೂ ನಿಮ್ಮ ಬಗ್ಗೆ ಅಷ್ಟು ಸಂಪಾದನೆ ಇದೆ, ಇಷ್ಟು ಸಂಪಾದನೆ ಇದೆ ಅಂತ ನಿಮ್ಮ ಮನೆಯವ್ರಗಳಿಗಾಗಲಿ ನೆಂಟರಿಗೆಲ್ಲ ಆಗಲಿ ಯಾರಿಗೂ ಹೇಳಬೇಡಿ. ಆಯಿತಾ? ಆಮೇಲೆ ನೋಡಿ, ನೀಡಿ ಪರ್ಸನ್ಸ್ಗೆ ಅಂದರೆ ಬಡವ್ರಿಗೆ ಸ್ವಲ್ಪ ದಾನ ಮಾಡಿ. ದಾನ ಮಾಡಿದ್ರೆ ನಿಮಗೆ ಹಾಗೇ ವಾಪಸ್ ಬರುತ್ತೆ. ನೀವು ಮಾಡಿರೋ ದಾನ, ಇವಾಗ ದುಡ್ಡು ದಾನ ಮಾಡಿದ್ರೆ ದುಡ್ಡು ವಾಪಸ್ ಬರುತ್ತೆ, ಅಕ್ಕಿ ದಾನ ಮಾಡಿದ್ರೆ ಅಕ್ಕಿ ವಾಪಸ್ ಬರುತ್ತೆ. ಅಂದರೆ ಸಂಪತ್ಭರಿತವಾಗಿರುತ್ತೆ ನಿಮ್ಮನೆ. ಅದಕ್ಕೆ ಸ್ವಲ್ಪ ದಾನ ಮಾಡಿ. ನೀವು ಯಾವುದೇ ಕೆಲಸಕ್ಕೆ ಹೋದರೂ ವಿಕ್ಟ್ರಿ ಸಿಗುತ್ತೆ. ನೀವೇ ಗೆಲ್ಲೋದು. ನೀವು ಯಾವುದೇ ಕೆಲಸಕ್ಕೆ ಹೋದ್ರೂ ಜಗಳ ಗಿಗಳ ಏನು ಬೇಡ. ನೈಸಾಗಿ ಮಾತಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಬನ್ನಿ. ತುಂಬ ಚೆನ್ನಾಗಿರ್ತೀರ. ದುಡ್ಡು ಚೆನ್ನಾಗಿ ಸಂಪಾದನೆ ಆಗುತ್ತೆ. ಅದು ತಲೆ ಕೆಡಿಸ್ಕೊಬೇಡಿ. ಡಿಪ್ರೆಷನ್ಗೆ ಯಾಕೆ ಹೋಗ್ತಿದ್ದೀರಾ ಅಂತ ನನಗೆ ಅರ್ಥ ಆಗಲಿಲ್ಲ. ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ ಏನು ಅಂತ ನಂಗೆ ಗೊತ್ತಾಗಲಿಲ್ಲ. ಫ್ಯಾಮಿಲಿ ಮ್ಯಾಟ್ರ್ ಏನಾರು ಇದ್ದರೆ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಬರುತ್ತೆ ಹೋಗುತ್ತೆ. ನಾನು ದಿನ ಹೇಳ್ತಾ ಇದ್ದೀನಿ ಮೆಡಿಟೇಷನ್ ಮಾಡಿ ಅಂತ. ಮೆಡಿಟೇಷನ್ ಮಾಡಿದ್ರೆ ಯಾವ ಇದಕ್ಕೂ ಡಿಪ್ರೆಷನ್ಗೂ ಹೋಗಲ್ಲ. ತುಂಬ ಚೆನ್ನಾಗಿರ್ತೀರ ನೀವು. ಆಯಿತಾ? ಅದಕ್ಕೆ ದಯವಿಟ್ಟು ಯಾರೂ ಡಿಪ್ರೆಷನ್ಗೆ ಹೋಗಬೇಡಿ, ಯೋಚನೆ ಮಾಡಬೇಡಿ, ಸ್ಟ್ರೆಸ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಏನೂ ಮಾಡ್ಕೋಬೇಡಿ. ಏನು ನಡೆಯುತ್ತೋ ನಡೀತಾ ಇರಲಿ. ದೇವರು ಏನೇನು ನಡೆಸ್ಬೇಕು ನಡೆಸ್ತಾ ಇರ್ತಾನೆ. ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಡಬೇಕು, ಬ್ಯಾಲೆನ್ಸಲ್ಲಿ ಇಡಬೇಕು. ಅದಕ್ಕೆ ನೀವೇನು ಮಾಡಬೇಕು ಹೇಳಿ? ಮೆಡಿಟೇಷನ್ ಮಾಡಬೇಕು. ದಯವಿಟ್ಟು ಮಾಡಿ, ಇವತ್ತಿಂದ ಮಾಡಿ. ಜೈ ಮಾ ಕಾಳಿ, ಜೈ ಮಾ ಬಗಲಮುಖಿ. ಹರ ಹರ ಮಹಾದೇವ್. ನಾಳೆ ಸಿಗೋಣ. ನಮಸ್ತೆ.